ಕೃಷ್ಣ ಪರಮಾತ್ಮ ಈ ನಮ್ಮ ಇಂದ್ರಿಯಗಳಿಗೂ ಕೂಡ ಕುದುರೆ ಅಂತಲೇ ವರ್ಣನೆ ಮಾಡಿದ್ದಾನೆ. ಈ ಇಂದ್ರಿಯಗಳು ಆ ಕಡೆ ಈ ಕಡೆ ಹೋಗಬಾರ್ದಂದ್ರೆ ಇದಕ್ಕೂ ಎರಡು ಬೇಕು. ಏನಂದರೆ ಎರಡು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈ ಚೌಕಟ್ಟಲ್ಲಿದ್ದರೆ ಅದಕ್ಕೆ ಅದು ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಅದಕ್ಕೆ ಹಾಕಿರುವಂತೆ ಈ ಜಗತ್ತು ಕೂಡ ಕುದುರೆಯಂತೆ ಚಂಚಲವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಇದಕ್ಕೆ ಅಶ್ವತ್ಥ ಅಂತ ಕರೀತಾ ಇದ್ದಾರೆ. ಇಂತಹ ವೃಕ್ಷ, ಇದರ ಮೂಲ ಊರ್ಧ್ವ ಮೂಲಂ. ಇದರ ಮೂಲ, ಈ ಅಶ್ವತ್ಥ ವೃಕ್ಷದ ಮೂಲ ಮೇಲಿದೆ ವರ್ಣನೆ ಮಾಡಿದ್ದಾರೆ. ಊರ್ಧ್ವವಾಚ್ಯ, ಊರ್ಧ್ವ ಅಂದರೆ ಎತ್ತರದ ವ್ಯಕ್ತಿ, ಭಾಳ ಎತ್ತರದವ. ಅವನಿಗೆ ಸಮರೂ ಇಲ್ಲ, ಅವನಿಗೆ ಅಧಿಕರೂ ಇಲ್ಲ, ಅಂಥವನು ಊರ್ಧ್ವ, ಎತ್ತರದಲ್ಲಿ ಕೂತಿದ್ದಾನೆ. ಅವು ಯಾರು? ಊರ್ಧ್ವ ಪವಿತ್ರೋ ವಾಜನೀವ ಸ್ವಮೃತಮಸ್ಮಿ ದ್ರವಿಣಗುಂಸವರ್ಚಸಂ. ಇಲ್ಲಿ ಊರ್ಧ್ವ ಭಗವಂತ, ಅವನು ಈ ಜಗತ್ತನ್ನುವ ವೃಕ್ಷಕ್ಕೆ ಮೂಲ. ಮೂಲ ಅಂದರೆ ಅವನಿಂದಲೇ ಈ ಜಗತ್ತು ಬಂತು. ಈ ಜಗತ್ತಿನ ಜನ್ಮ, ಈ ಜಗತ್ತಿನ ಉಳಿವು, ಈ ಜಗತ್ತಿನ ಅಳಿವು, ಈ ಜಗತ್ತಿನ ಜನರಿಗೆ ಬಂಧನ, ಈ ಜಗತ್ತಿನ ಜನರಿಗೆ ಬಿಡುಗಡೆ, ಈ ಜಗತ್ತಿನ ಜೀವ ಜಾತಕ್ಕೆ ಭಯ, ಇದೆಲ್ಲ ಯಾರಿಂದ ಉಂಟಾಗ್ತಿದೆ? ಇದಕ್ಕೆಲ್ಲ ಯಾರು ಕಾರಣ? ಮೇಲಿದ್ದಾನಲ್ಲ ನೋಡಿ. ಸಾಮಾನ್ಯವಾಗಿ ನೀವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. 6 ಹೊಡೆದ್ರೆ ಕೆಲವರು ಕ್ರಿಕೆಟಲ್ಲಿ ಮೇಲೆ ನೋಡ್ತಾರೆ. ಯಾಕೆ ಹೇಳಿ? ದೇವರು ಎಲ್ಲಿದ್ದಾನೆ? ಊರ್ಧ್ವ. ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಎಲ್ಲಿ ತುಂಬ ಸತಿ ಕ್ರಿಕೆಟ್ ನೋಡಿದಾಗ ಅಥವಾ ಏನೋ ಒಂದು ಒಳ್ಳೆಯದಾದಾಗ ಮೇಲೆ ನೋಡಿ ಕೈ ಮುಗಿಯೋದು ಅಥವಾ ಏನೋ ಮಾಡೋದು, ಬ್ಯಾಟ್ ಎತ್ತೋದು, ಏನೋ ಮಾಡ್ತಾರೆ. ಯಾಕೆಂದರೆ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದು. ಅದು ಯಾರೇ ಹೇಳ್ಬೇಕಾ? ದೇವ್ರ ಮೇಲೆ ಊರ್ಧ್ವ ಅಂತ ಇಲ್ಲಿ ವರ್ಣನೆ ಮಾಡಿರೋದು ಅವನೇ ಮೂಲವಾಗಿ ಉಳ್ಳದ್ದು ಭಗವಂತ. ಅಧಶಾಖ, ಅಧಶ್ಚ ಮೂಲಾನ್ಯನು ಸಂತತಾನಿ, ಮುಂದೆ ಹೇಳಿದ್ದಾನೆ ಕೃಷ್ಣ. ಈ ಮೊರದ ಟೊಂಗೆಗಳು ಕೆಳಗೆ ಇದೆ. ಯಾವುದದು? ಚಿತ್ ಅಚಿತ್ ಪ್ರಕೃತಿಗಳು. ಮೂಲದಿಂದ ಹುಟ್ಟಿ ಬಂದಂತಹ ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಲಕ್ಷ್ಮಿ, ಬ್ರಹ್ಮಾದಿ, ಇಂದ್ರ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು. ಈ ಎಲ್ಲ ದೇವತೆಗಳಿಗೂ ಕೂಡ ಊರ್ಧ್ವದಲ್ಲಿ, ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳಿಗೂ ಎತ್ತರದಲ್ಲಿ, ಲಕ್ಷ್ಮಿಗಿಂತಲೂ ಎತ್ತರದಲ್ಲಿ, ತಾರತಮ್ಯದಲ್ಲಿ ಭಗವಂತ ಮೇಲಿದ್ದಾನೆ. ಉಳಿದವರೆಲ್ಲ ಅವನ ಕೆಳಗಿರುವ ಕಾರಣ ಅಧಶಾಖ. ಊರ್ಧ್ವಮೂಲ ಅಧಶಾಖಂ. ಇಲ್ಲಿ ಈ ವೃಕ್ಷದಲ್ಲಿ ಎಲೆಗಳು ಯಾವುದು? ಛಂದಾಂಸಿ. ಛಂದಾಂಸಿ ಅಂದರೆ ವೇದಗಳು. ವೇದಗಳನ್ನು ಈ ಮರದ ಎಲೆಗಳನ್ನಾಗಿ ಯಾಕೆ ಹೋಲಿಸಿದ್ದಾರೆ ಅಂದರೆ ಫಲ ಅಲ್ವಾ? ಆ ಫಲ ಬರಲಿಕ್ಕೆ ಕಾರಣವಾದದ್ದು ಯಾವುದು? ಎಲೆ. ಎಲೆ ಇದ್ದರೆ ಮುಂದೆ ಅದು ಹೂವು, ಹಣ್ಣು, ಕಾಯಿ, ಚಿಗುರೆಲ್ಲ ಆಗಿ ಆಗುವಂಥದ್ದು. ತೆಂಗಿನ ಮರ ಅದನ್ನು ಬೆಳೆಸಿ ಗರಿ ಬಂದ ತಕ್ಷಣ ಕಿತ್ತು ಹಾಕ್ಬಿಟ್ರೆ ಎಳ್ನೀರು ಆ ಕಡೆಯಿಂದ ಬರಬೇಕ್ರಿ. ಗರಿಗಳೆಲ್ಲ ಬೇಕು, ಎಲೆಗಳು ಬೇಕು. ಹಣ್ಣು ಚೆನ್ನಾಗಿ ಬರಬೇಕಂದ್ರೆ ಎಲೆ ಬೇಕು. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವ ಚತುರ್ಥ ಫಲಗಳನ್ನು ಪಡಿಬೇಕಾದರೆ ಕಾರಣವಾದದ್ದು ಯಾವುದು? ಎಲೆಗಳು. ಆ ಎಲೆಗಳೇ ಈ ಜಗತ್ತನ್ನುವಂತಹ ವೃಕ್ಷಕ್ಕೆ ಎಲೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 2 ಫಲ. ಕೆಲವು ಸ್ವರ್ಗಾದಿ ಫಲಗಳನ್ನು ಕಾಮನೆಯಿಂದ ಕರ್ಮ ಮಾಡಿದರೆ ಮತ್ತೆ ಮತ್ತೆ ಮರಳಿ ಬರುವ ಲೋಕಗಳಾದ ಸ್ವರ್ಗಾದಿಗಳನ್ನು ಕೊಡುವಂಥದ್ದು. ಅದೇ ಕರ್ಮಗಳನ್ನು ನಿಷ್ಕಾಮನೆಯಿಂದ ಮಾಡಿದರೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಅದರ ಮೂಲಕವಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ವೃಕ್ಷದಿಂದ 8 ಪ್ರಧಾನವಾದ ಟೊಂಗೆಗಳು ಹೊರಟಿರ್ತಕ್ಕಂಥದ್ದು. ಅದರ ಅಭಿಮಾನಿಗಳಾಗಿರ್ತಕ್ಕಂಥ ತಾರತಮ್ಯದಲ್ಲಿ ಭಗತಃ
ಶರೀರಾದಿಗಳಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂತಹ ಈ ಎಲ್ಲ ದೇವತೆಗಳು ಅಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಅಧಶ್ಚೂರ್ಧ್ವಂ ಪ್ರಸೃತ ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರವಾಲಾ ಅಧಶ್ಚ ಮೂಲಾನ್ಯನುಸಂತತಾನಿ ಮಾನುಬಂಧೀನಿ ಮನುಷ್ಯಲೋಕೆ. ಗುಣಪ್ರವೃದ್ಧ ಈ 8 ಶಾಖೆಗಳು ಕೂಡ ಗುಣದಿಂದ ಹಿಗ್ಗಿದೆಯಂತೆ. ಯಾವುದು ಗುಣಗಳು? ಸತ್ವ ರಜ ತಮೋಗುಣ ಅನ್ನುವಂಥದ್ದು. ಅವುಗಳಿಂದ ಇವು ವಿಕಾರವುಳ್ಳದ್ದಾಗಿದೆ. ಒಂದೇ ರೀತಿ ಇರಲ್ಲ. ಈ ಕೊಂಬೆ ಆರಂಭದಲ್ಲಿ ಸಣ್ಣಗಿದೆ, ಮತ್ತೆ ದೊಡ್ಡದಾಗತ್ತೆ, ಆಮೇಲೆ ಚಿಗುರು ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ವಿಷಯ ಪ್ರವಾ ಈ ಎಲೆಯ ಚಿಗುರುಗಳು ಯಾವುದು? ಎಲೆಯಲ್ಲಿ ಆರಂಭದಲ್ಲಿ ಒಳ್ಳೆ ಎಳೆ ಎಲೆಗಳು, ಅವು ಯಾವುವು? ಪ್ರವಾಲ, ಭಾಳ ಆಕರ್ಷಕವಾಗಿರುತ್ತೆ. ಕೆಲವು ಸತಿ ಆ ಎಲೆಗಳಿಷ್ಟು ಚೆನ್ನಾಗಿರುತ್ತೆ ಅಂದರೆ ಹಣ್ಣು ಬೇಡ, ಕಾಯಿ ಬೇಡ, ಎಲೆನೇ ತಿಂದುಬಿಡೋಣ ಅಂತ ಅಷ್ಟು ಆಕರ್ಷಕವಾದದ್ದು, ಮೃದುವಾದದ್ದು ಯಾವುದದು ಅಂದರೆ ವಿಷಯ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೆಲ್ಲ ಪ್ರವಾಲಗಳಿದ್ದ. ಕಿವಿಗೆ, ಕೈಗೆ, ನಾಲಿಗೆಗೆ, ಮೂಗಿಗೆ ಏನೆಲ್ಲ ಬೇಕಲ್ಲ ವಿಷಯಗಳು, ಇದೇ ಪ್ರವಾಲ. ನೀವು ಇದರೊಳಗೆ ಇದ್ದುಬಿಟ್ರೆ, ಚಿಗುರೆಲೆನೇ ತಿಂದುಬಿಟ್ರೆ ಹಣ್ಣು ಮಿಸ್ ಆಗತ್ತೆ. ಹಾಗಾದರೆ ನೋಡೋದೇ ದೊಡ್ಡದು, ಕೇಳೋದೇ ದೊಡ್ಡದು, ತಿನ್ನೋದೇ ದೊಡ್ಡದು. ಇಡೀ ಜಗತ್ತಲ್ಲಿ ಬಂದಾಗ ನೋಡದೆ, ತಿಂದೆ, ಬಂದೆ, ಇದ್ದೆ, ಹೋದೆ. ಹಾಗಾದರೆ ಮೋಕ್ಷ ಅನ್ನುವ ಫಲದಿಂದ ವಂಚಿತರಾಗಿ, ನಿಜವಾಗಿ ಜೀವನದಲ್ಲಿ ಆಕರ್ಷಣೆ ಮಾಡುವಂತಹ ವಿಷಯಗಳು ಬೇಕಾದಷ್ಟಿದೆ. ಆದರೆ ಸಂಯಮದಿಂದ, ತಾಳ್ಮೆಯಿಂದ ಚಿಗುರನ್ನು ಬಿಡಬೇಕು. ಅದೇ ಮುಂದೆ ಹೂವಾಗಿ, ಕಾಯಾಗಿ, ಹಣ್ಣಾಗಿ ಬರುತ್ತೆ. ನೀವು ಮರ ಹಾಕಿದ್ದು ಎಲೆ ತಿನ್ನಲಿಕ್ಕಲ್ಲ, ಬೇರು ತಿನ್ನಲಿಕ್ಕಲ್ಲ, ಕೊಂಬೆ ತಿನ್ನಲಿಕ್ಕಲ್ಲ, ಹಣ್ಣು ತಿನ್ನಲಿಕ್ಕೆ. ಹಣ್ಣು ಮೋಕ್ಷ, ಅದು ಬೇಕಂದರೆ ಸಹ. ಅಧಶ್ಚ ಮೂಲಾನ್ಯನುಸಂತತಾನಿ, ಈ ಜಗತ್ತಿಗೆ ಮೂಲ ಕಾರಣರಾಗಿರ್ತಕ್ಕಂಥ ಪರಮಾತ್ಮ ಜಡ ಪ್ರಕೃತಿ, ಚಿತ್ ಪ್ರಕೃತಿ, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ, ಮಹಾಲಕ್ಷ್ಮಿ, ಸತ್ವರಜ ತಮೋ ಗುಣಗಳು, ಇವೆಲ್ಲವೂ ಕೂಡ ಅಧಶ್ಚ ಕೆಳಗೆ ಇವೇ. ಮನುಷ್ಯಲೋಕೆ ಕರ್ಮಾನುಬಂಧೀನಿ, ಮನುಷ್ಯಲೋಕದಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಗು ಮಾಡುವಂಥದ್ದು. ಮೊದಲೇ ಹೇಳಿದ ಹಾಗೆ ಮೂಲ ಪದ ಮೂಲಾನಿ ಪ್ರಯೋಗ ಮಾಡಿದ್ದಾರೆ. ಬಂಧನಕ್ಕೆ ಕಾರಣವಾದದ್ದು ತ್ರಿಗುಣಗಳು, ಅದಕ್ಕೆ ಕಾರಣವಾದದ್ದು ಅದಕ್ಕೂ ಮೇಲಿರುವಂತಹ ಭಗವಂತ. ಅಂತಹ ಮೂಲಗಳು ಮೇಲಿರ್ತಕ್ಕಂಥದ್ದು, ಅವೇ ಮನುಷ್ಯನನ್ನು ಬಂಧನದಲ್ಲಿ ಒಳಪಡಿಸ್ತಕ್ಕಂಥದ್ದು. ಇದು ವಿಚಿತ್ರ ವೃಕ್ಷ. ಈ ವೃಕ್ಷದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ, ಭಾಗವತದಲ್ಲಿಯೂ ಇದು ಉಲ್ಲೇಖ ಇದೆ. ಕೃಷ್ಣ ಅವರಮ್ಮನ ಹೊಟ್ಟದಲ್ಲಿ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದಲ್ಲಿ ಈ ವೃಕ್ಷದ ವರ್ಣನೆ ಇದೆ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲ ಚತುರಸ ಪಂಚ ಶಿಪಷಡಾತ್ಮ ಸಪ್ತತ್ವಗೋ ಅಷ್ಟವಿಟಪೋ ನವಾಕ್ಷಾದಶಚ್ಚದಿ ವಿಖಗೋಖ್ಯಾದಿ ವೃಕ್ಷ. ಈ ಪ್ರಪಂಚವೇ ಒಂದು ವೃಕ್ಷ. ಏಕಾಯನಕ್ಕೆ ಒಂದು ಬೇರು, ಅದು ಪ್ರಕೃತಿ. 2 ಫಲ, ದ್ವಿಫಲ. ಯಾವುದು ಫಲ? ಹಣ್ಣು 2 ಅಂದರೆ ಒಂದು ಪ್ರವೃತ್ತಿ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ. ಮತ್ತು ತ್ರಿಮೂಲ, ಸತ್ವರಜ ತಮೋಗುಣ ಅನ್ನುವ 3 ಮೂಲ. 4 ರಸದ ಹಣ್ಣುಗಳು ಒಂದೇ ಮರದಲ್ಲಿ ಬಿಡತ್ತೆ. 4 ರಸ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಪಂಚಶಿಪ, ಶಬ್ದಸ್ಪರ್ಶ ರೂಪ ರಸ ಗಂಧ ಅನ್ನುವ ಚಿಗುರೆಲೆಗಳು ಅದರಲ್ಲಿ ಬಿಡ್ತಕ್ಕಂಥದ್ದು. ಷಡಾತ್ಮ, 6 ವಿಕಾರಗಳು ಇದರಲ್ಲಿ ಇರ್ತಕ್ಕಂಥದ್ದು. ಯಾವುದು? ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅವಿನಶ್ಯತಿ. ಅಂದರೆ
6 ವಿಕಾರಗಳು ಈ ಜೀವನಲ್ಲಿ ದೇಹದಲ್ಲಿ ಬರುತ್ತಂತೆ. ಯಾವುದದು? ಹುಟ್ಟಿದ ಮೇಲೆ ವಿಕಾರ. ಹುಟ್ಟಿಗೆ ಮುಂಚೆ ಇದೆ ಅಂದರೆ ಹೊಟ್ಟೆ ಒಳಗೆ ಅಸ್ಥಿ ಇದೆ. ಆಮೇಲೆ ಜಾಯತೆ, ಹುಟ್ಟೋ ಹಾಗೆ ಇರಲ್ಲ, ಮುಂದೆ ಬೇರೆ ಬೇರೆ ಥರ ಹೋಗೋ ವಿಕಾರ ಹೊಂದತ್ತೆ. ಏನು ಇಲ್ಲದ್ದೆಲ್ಲ ಬರುತ್ತೆ, ಬಂದದ್ದೆಲ್ಲ ಹೋಗುತ್ತೆ. ಹುಟ್ಟಿದಾಗ ಇಲ್ಲದ್ದು ಹಲ್ಲು, ಅದು ಬಂದಿತ್ತು, ಹುಟ್ಟೋಕ್ಕೆ ಮುಂಚೆ ಹೋಯಿತು. ಅಂದರೆ ಇಲ್ಲದ್ದು ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲಿ ಹೋಗುತ್ತೆ, ಏನೇನೋ ಬರುತ್ತೆ, ಏನೇನೋ ಹೋಗುತ್ತೆ ಅಲ್ವಾ. ಒಟ್ಟು ಇದಕ್ಕೆ ವಿಕಾರ ಅಂತ ಕರೆಯುತ್ತೆ.